ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ. ಏನು ಗುಡ್ ನ್ಯೂಸ್ ಅಂದರೆ ಆಲ್ರೆಡಿ 1,34,000 ಸೀಟ್ಗಳು ಕೂಡ ಇತ್ತು. ಈಗ ಬರೋಬ್ಬರಿ ಮತ್ತೊಂದು 6ರಿಂದ 7,000 ಸೀಟ್ಗಳು ಹೆಚ್ಚಳ ಆಗಿದ್ದಾವೆ. ಈಗ 1,41,009 ಸೀಟ್ಗಳು ಕೂಡ ಇದ್ದಾವೆ. ಆಲ್ರೆಡಿ ಅಂತಿಮವಾಗಿ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಯಾವೆಲ್ಲ ಕಾಲೇಜುಗಳಲ್ಲಿ ಎಷ್ಟೆಲ್ಲ ಸೀಟ್ಗಳು ಕೂಡ ಇದ್ದಾವೆ ಅಂದರೆ ನೀವು ಕೆಇ ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ಅಲ್ಲಿ ನಿಮಗೆ ಕಾಲೇಜ್ ಲೀಸ್ಟೇ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಇಂಟೇಕು, ಎಷ್ಟು ಯಾವುದು ಕೋಟಾ ಅಂತ. ಜಸ್ಟ್ ನೀವು ಗೋ ಥ್ರೂ ಇಟ್, ಅದನ್ನ ನೋಡ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್ ನೀವು ಯಾವ ಕಾಲೇಜ್ನ ಚೂಸ್ ಮಾಡಬೇಕು ಅನ್ಕೊಂಡಿದ್ದಾರೆ, ಅಲ್ಲಿ ಎಷ್ಟು ಸೀಟ್ಗಳು ಇದಾವೆ ಅಂತ ನೋಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ರು, ಅದು ಕೂಡ ಪ್ರಕಟವಾಯಿತು. ನೀಡ್ತು ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು, ನೀಡ್ತು ಎನ್ರೋಲ್ಮೆಂಟ್ ಎಲ್ಲ ಕೂಡ ಮಾಡಿದ್ದಾರೆ. ಇನ್ನೇನು ಗುಡ್ ನ್ಯೂಸ್ ಅಂದ್ರೆ ಇನ್ನೇನು 2ನೇ ವಾರದಲ್ಲಿ ಇದೆ, ಜುಲೈ 2ನೇ ವಾರದಲ್ಲಿ ನಿಮಗೆ ಕೌನ್ಸಿಲಿಂಗ್ ಕೂಡ ಶುರು ಆಗುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಅಂದುಕೊಂಡ ನಂತರ ಆಗಿದ್ರೆ ಇಷ್ಟೊತ್ತಿಗೆ ಶುರು ಆಗಬೇಕಿತ್ತು, ಬಟ್ ನೀಟ್ ಇಂದ ಕೂಡ ವೆರಿಫಿಕೇಶನ್ ಡಿಲೇ ಮಾಡ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ನಾನು ಈ ಹಿಂದಿನ ವಿಡಿಯೋ ಕೂಡ ಹಾಕಿದ್ದೇನೆ ನೋಡಿ. ಕಂಬೈನ್ಡ್ ಕೌನ್ಸಿಲ್ ಆಗಿರೋ ಕಾರಣ ನೀಟ್ತು ಅವರು ಇನ್ನು ಕೂಡ ಕಾಲೇಜ್ಗಳನ್ನ ವೆರಿಫೈ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲೈಕ್ ನೀಟಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ನೀಟ್ತು ಇನ್ ಕೇಸ್ ಅವರು ಕಾಲೇಜ್ಗಳನ್ನ ವೆರಿಫೈ ಮಾಡಬೇಕಾಗುತ್ತೆ. ಮೆಡಿಕಲ್ ಕೌನ್ಸಿಲರ್ ಬಂದ್ಬಿಟ್ಟು ಅಲ್ಲಿ ನಿಮ್ದು ಎಲ್ಲ ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ, ಲ್ಯಾಬ್ಸ್ ಇದೆಯಾ, ಸ್ಟೂಡೆಂಟ್ಸ್ ಟೀಚಿಂಗ್ ಎಲ್ಲ ಕೂಡ ವೆರಿಫೈ ಮಾಡಿ ಅವರು ಅಪ್ರೂವ್ ಮಾಡೋಕ್ಕಾಗುತ್ತೆ. ಅದು ಡಿಲೇ ಆಗ್ತಾ ಇದೆ, ಅವರು ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಕೂಡ ಕೇಳಿ ಬಂದಿತ್ತು. ಹಂಗಾಗಿ ಡಿಲೇ ಆಗುತ್ತೆ. ಈಗ ಮೇನ್ ಮ್ಯಾಟರ್ ನೋಡೋದಾದ್ರೆ 1.41 ಲಕ್ಷ ಸೀಟ್ಗಳು ಕೂಡ ಲಭ್ಯವಾಗಿದ್ದಾವೆ. ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಕಳೆದ ಬಾರಿ ಕೂಡ ಸೇಮ್ ಇತ್ತು ಅಂತ ಇದ್ದಾರೆ, 1.41 ಲಕ್ಷ. ಈ ವರ್ಷ ಕೂಡ ಅಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ. CS ಬರೋಬ್ಬರಿ 30,573 ಇದೆ. ಕೃತಕ ಎ ಬಂದ್ಬಿಟ್ಟು 7,209 ಇದೆ. ENC ಬಂದ್ಬಿಟ್ಟು 19,407. ಮಾಹಿತಿ ವಿಜ್ಞಾನ ಇನ್ಫಾರ್ಮೇಶನ್ ಸೈನ್ಸ್ ಬಂದ್ಬಿಟ್ಟು 10,473. ಮೆಕ್ಯಾನಿಕಲ್ 8,930. ಸಿವಿಲ್ 8,280 ಸೀಟ್ಗಳು ಕೂಡ ಲಭ್ಯ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಲೈಕ್ CS ಡಿಮ್ಯಾಂಡ್ ಇದೆ 30,000 ಇದೆ. ಎ 7,000 ಇದೆ. ENC ಡಿಮ್ಯಾಂಡ್ ಇದೆ 90,000 ಇದೆ. IS 10,473 ಇದೆ ಇನ್ಫಾರ್ಮೇಶನ್ ಸೈನ್ಸ್. ಲೈಕ್ ಇಲ್ಲಿ ನೋಡೋದಾದ್ರೆ CS ರಿಲೇಟೆಡ್ ಬಂದ್ಬಿಟ್ಟು 30 + 10 40 + 47,000 ಅರೌಂಡ್ 50,000 ಕೂಡ ಸೀಟ್ಗಳು ಕೂಡ ಇದಾವೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅರ್ಧಕ್ಕರ್ಧ ಅಲ್ಲ, 60 to 70% CS ರಿಲೇಟೆಡ್ ತೆಗೆದುಕೊಂಡಿದ್ದಾವೆ ಅಂದ್ರೆ ಲೈಕ್ ಡಿಮ್ಯಾಂಡ್ ವಿದ್ಯಾರ್ಥಿಗಳು ಆಸಕ್ತಿ ತೋರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅದು ಕೂಡ ಇದೆ. ENC ಡಿಮ್ಯಾಂಡ್ ಕೂಡ ಇದೆ, ಅದು ಮೆನ್ಷನ್ ಕೂಡ ಮಾಡಿದ್ದಾರೆ. ಅಲ್ಲಿ END ಮೆನ್ಷನ್ ಕೂಡ ಮಾಡಿದ್ದಾರೆ, ಅದು ಇರುತ್ತೆ ಸ್ವಲ್ಪ ಕಡಿಮೆ ಇರ್ಬೋದು. ಲೈಕ್ ಇಷ್ಟಿದೆ ಆಯ್ತಾ. ಲೈಕ್ ನೋಡಿ ನೀವು ಏನನ್ನು ಚೂಸ್ ಮಾಡಬೇಕು ಏನು ಅಂತ ಲೈಕ್ ನೀವು ಡಿಸೈಡ್ ಮಾಡಬಹುದು. ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಲೆಕ್ಕಿಂಗ್ ಆಗಿತ್ತು. ಆ ಹೆಸರಿನಲ್ಲಿ BMS ಕಾಲೇಜ್ ಇತ್ತು, ನ್ಯೂ ಕಾಲೇಜ್ ಇತ್ತು. ಅಲ್ಲಿ ಹೆಚ್ಚುವರಿ ಸೀಟ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಾಲೇಜುಗಳ ಪರಿಗಣನೆ ಮಾಡಿದ್ದಾರೆ. ಲೈಕ್ BMS ಕಾಲೇಜು ನ್ಯೂ ಕಾಲೇಜಲ್ಲಿ ಸ್ಕ್ಯಾಮ್ ಮಾಡಿದ ಆರೋಪ ಆಯಿತು, FR ಆಯಿತು. ಮೊನ್ನೆ ವಿಡಿಯೋ ಕೂಡ ರೆಡಿ ಮಾಡೋದು ಗೊತ್ತೇ ಇದೆ, ನಾನು ಮಾಡಿದ್ದೆ. ಆ ನಿಟ್ಟಿನಲ್ಲಿ ಅದು ಬಿಟ್ಟು ಎಲ್ಲ ಕೂಡ ಇದೆ ಅಂತ ಹೇಳಿ ಅನುಕೂಲ ಸೆಕ್ರೆಟರಿ ಆರಂಭಿಸಲು ಎಲ್ಲ ಕೂಡ ಸಿದ್ಧತೆ ಮಾಡಿದ್ದಾರೆ. ಲೈಕ್ ನಿಮಗೆ ಫಸ್ಟ್ ಮಾರ್ಕ್ ರೌಂಡ್ ಇರುತ್ತೆ, ಮಾರ್ಕ್ ರೌಂಡ್ ಅಲ್ಲಿ ನಿಮಗೆ ಡೆಮೋ ಕೊಡ್ತಾರೆ, ಅದರಲ್ಲಿ ನಿಮಗೆ ಜಸ್ಟ್ ನೀವು ಆಡ್ ಮಾಡಿ ನೀವು ಒಂದು ರಿಸಲ್ಟ್ ಪ್ರಾಪ್ತ ಕೊಡ್ತೀರಾ. ಮಾರ್ಕ್ ರೌಂಡ್ ಮುಗಿದ ನಂತರ ನಿಮಗೆ ಫಸ್ಟ್ ರೌಂಡ್ ಇರುತ್ತೆ. ಮಾರ್ಕ್ ರೌಂಡ್ ಎಲ್ಲ ರೀತಿಯ ನಾವು ತಯಾರಿ ಮಾಡ್ತೀವಿ ಅಂತ ಹೇಳಿ KA ಕೂಡ ಫಸ್ಟ್ ಇದೆ. ರಾಜ್ಯದಲ್ಲಿ ವೈದ್ಯಕೀಯ ಕಾಲೇಜುಗಳ ಸಿಗುವಂತೆ ಮದರ್ಸು ಮುಗಿಯುತ್ತದೆ. ಇಂಜಿನಿಯರಿಂಗ್ ಸೇರಿದಂತೆ ಇತರ ವೈದ್ಯಕೀಯ ಹೇಳಿದ್ದಾರೆ. ಲೈಕ್ ನೋಡಿ ಹತ್ತು ಕೂಡ ಬಂದಿದೆ. ನೀಟ್ ನಂತರದಲ್ಲಿ ರಾಜ್ಯದಲ್ಲಿ ಇರುವ ವೈದ್ಯಕೀಯ ಆಯುಷ್ ಸೀಟು ಹಂಚಿಕೆ ಸುತ್ತ ಮುಗಿದ ಇಂಜಿನಿಯರಿಂಗ್ ಎಲ್ಲ ಸೀಟು ಅಂತ ಹೇಳಿದ್ದಾರೆ. ಹಿಂದೆ ಕಂಬೈನ್ ಅಂತ ಹೇಳ್ತಾರೆ, ಈಗ ನೀಟ್ ಮುಗಿದ ಮೇಲೆ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ದಿನಾಂಕ ಪ್ರಕಟ ಮಾಡ್ತೀವಿ ಅಂತ KA ಹೇಳಿದ್ದಾರೆ. ನೋಡೋಣ ಕಂಬೈನ್ ಅಥವಾ ನೀಟ್ ಮುಗಿದ ಮೇಲೆ ಮಾಡ್ತಾರ ಗೊತ್ತಿಲ್ಲ, ಬಿಕಾಸ್ ಅವ್ರು ಆ ರೀತಿ ಪ್ಲಾನ್ ಕೂಡ ಮಾಡ್ಬೋದು. ಈ ಕಂಬೈನ್ ಅಂತ ಹೇಳಿದ್ರು. ಈಗ ಕೂಡ ಬಂದಿದೆ ಅಂದ್ರೆ ಮುಗಿತಿದ್ದಂತೆ ನಿಮಗೆ ಶುರು